ನರಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇದು ನರಕ ಅನ್ನೋದಕ್ಕಿಂತ ನರಕದಕ್ಕಿಂತ ಇನ್ನೂ ಹೆಚ್ಚಿನ ಯಾವುದಾದ್ರು ಇದೆಯೇನೋ ಆ ಶಬ್ದಗಳನ್ನು ಹುಡುಕ್ತಾ ಇದ್ದೀವಿ. ಯಾಕಂದರೆ ಒಂದಾದ ಮೇಲೆ ಒಂದು ಪ್ರಕರಣಗಳು ಬಯಲಿಗೆ ಬರ್ತಿರುವಂಥದ್ದು. ನಮ್ಮ ಜೊತೆಗಿದ್ದಾರೆ ಸಂತೋಷ್ ತಂದೆ, ಆರ್ತಿರಾವ್ ತಂದೆ, ಇದೆಲ್ಲದರ ಜೊತೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಜಯಶ್ರೀ ನಿತ್ಯ ಜಯೇಶ್ವರಾನಂದ ಅವರ ಪತ್ನಿ, ಬಹಳ ಆತ್ಮೀಯ ಸ್ವಾಮಿಗೆ ಅವರ ಪತ್ನಿಯವರು. ಮಕ್ಕಳುಗಳು ಇಬ್ಬರು ಬಂದಿದ್ದಾರೆ, ಹರಿಹರನ್ ಮತ್ತು ಮೀನಾಕ್ಷಿ. ರೇಷ್ಮಾ ಇವರಿಗೆ ಬೆನ್ನೆಲುಬಾಗಿ ನಿಂತಿರುವಂಥ ರೇಷ್ಮಾ ಸಾಫ್ಟ್ವೇರ್ ಉದ್ಯೋಗಿ. ಇಷ್ಟು ಜನ ನಮ್ಮ ಜೊತೆಗಿದ್ದಾರೆ. ಸಜ್ಜನ್ ಅನ್ನುವಂಥವ್ರು ನಮಗೀಗ ಕರೆ ಮಾಡಿದ್ದಾರೆ. ನಿತ್ಯ ಜಯೇಶ್ವರನನ್ನು ಬಹಳ ಹತ್ತಿರದಿಂದ ನೋಡಿದಂಥವ್ರು ಇವರು ಸಜ್ಜನವರೇ. ಕೇಳಿದ್ರಿ ನಿತ್ಯ ಜಯೇಶ್ವರನ ಕಥೆಯನ್ನು. ನೋಡಿ, ಹೆಂಡತಿ ಮಾತಾಡಿದಾಗಲೂ ಕೂಡ ಯಾರು ನನಗೆ ಗೊತ್ತೇ ಇಲ್ಲ, ನನಗೆ ಮದುವೆನೇ ಆಗಿಲ್ಲ, ನಾನು ಒಬ್ಬಂಟಿ ಅಂತಾರೆ. ಮದುವೆ ಆಗಿದ್ದು ಆಯಿತು, ಮಾಂಗಲ್ಯ ತೆಗೆದು ಹಾಕಿದ್ದು ಆಯಿತು, ಹಿಂಸೆ ಕೊಟ್ಟಿದ್ದು ಆಯಿತು, ಅವ್ರನ್ನ ಕೊಲ್ಲೋಕೆ ಪ್ರಯತ್ನ ಪಟ್ಟಿದ್ದಾಯಿತು, ಕೋರ್ಟಿಗೆ ಹೋಗಿದ್ದಾಯಿತು, ನಂತರ ಮಕ್ಕಳನ್ನು ಕರುಣಿಸಿದ್ದಾಯಿತು, ಎಲ್ಲ ಆಯಿತು. ಇದೆಲ್ಲ ಆದಮೇಲೂ ಕೂಡ ಪಾಪ ಹೆಂಡತಿ ಮಕ್ಕಳು ಜ್ಞಾಪಕ ಆಗ್ತಿಲ್ಲ. ಇದು ಯಾವ ಸೀಮೆ ಸಂಸ್ಕಾರ ಅಂತ. ರಂಗ್ಸ್ ಒಂದ್ ಮಾತು ಹೇಳ್ತೀನಿ, ನಾ ರಂಗ್ಸ್ ಅಂತಾನೆ ಕರೆಯೋದು. ರಂಗಿ ನೀವು ಕೇಳಿ. ಇವಾಗ ಆ ಮನುಷ್ಯ ಮೇಡಮ್ ಅಲ್ಲಿ ಕೇಳಿಸ್ಕೊಂತಾ ಇದ್ರೆ ಮೇಡಮ್ ಒಂದು ನೇರವಾದ ಒಂದು ಪ್ರಶ್ನೆ ಕೇಳ್ತೀನಿ. ಅವ್ರ ಗಂಡ ಅವ್ರ ಮುಂದೆ ಯಾವತ್ತಾರು ಸಿಗರೇಟ್ ಸೇದಿರ ಅಂತ ಕೇಳಿ, ನೇರವಾಗಿ ಡೈರೆಕ್ಟ್. ಮೇಡಮ್ ನೀವೇ ಮಾತಾಡಿ ಸರ್, ನೀವೇ ಪ್ರಶ್ನೆ ಕೇಳಿ. ನಮಸ್ಕಾರ. ನೀವು ನಿಮ್ಮ ಗಂಡ ನಿಮ್ಮೊಂದು ಸಿಗರೇಟ್ ಸೇದಿದ್ ನೋಡಿದ್ರೆ? ಇಲ್ಲ, ನನಗೆ ಇನ್ನೊಬ್ರು ಹೇಳಿದ್ರು ಕೆಲವು ವರ್ಷ, ಒಂದೆರಡು ವರ್ಷದ ಹಿಂದೆ ಅವರು ನಿಂತ್ಕೊಂಡು ಸಿಗರೇಟ್ ಸೇತಿರೋದನ್ನ ನೋಡಿದೆ ಅಂತ. ನಾನು ಹೇಳಿದೆ ನಂಗೆ ಅವ್ರ ಬಗ್ಗೆ ಕೇಳಿಸ್ಕೊಳಕ್ಕೆ ನಂಗೆ. ಸಿಗರೇಟ್ ಅಲ್ಲ, ನಿಮ್ಮ ಮನೆ ಇವಾಗ ಎಂಬಸಿ ಸ್ಕ್ವೇರ್ ಅಲ್ಲಿ ನಿಮ್ಮ ಹಳೆ ಮನೆ ಇತ್ತು, ಜ್ಞಾಪಕ ಇದೆಯಮ್ಮ ಜಯಶ್ರೀಮ? ಎಲ್ಲಿ ಅದು? HL ಸೆಕೆಂಡ್ ಸ್ಟೇಜ್ ಅಲ್ಲ, ಕೇಂಬ್ರಿಡ್ಜ್ ಲೇಔಟ್ ಅಲ್ಲ? ಇಲ್ಲ 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 ಇಲ್ಲ, ನಿಮ್ಮ ಹಳೆ ಮನೆ ಅಲ್ಲ, ಹೊಸ ಮನೆ ತಗೊಂಡ್ರಿಲ್ವಾ? HL ಸೆಕೆಂಡ್ ಸ್ಟೇಜ್. ಹೌದು ಹೌದು. ನಿಮ್ಮ ಮನೆಯ ಮೂಲೆಗಡೆ ಪೆಟ್ಟಿ ಅಂಗಡಿ ಇತ್ತಲ್ವಮ್ಮ? ಹೌದು, ಪೆಟ್ಟಿ ಅಂಗಡಿ ಅಲ್ಲೇ ತಗೊಳ್ತಾ ಇದ್ದಿದ್ದು. ಅಲ್ಲಿಂದ CMH ಆಸ್ಪತ್ರೆ ಇದೆಯಲ್ಲಮ್ಮ, ಚಿನ್ಮಯ ಮಿಷನ್ ಹಾಸ್ಪಿಟಲ್, ಕೃಷ್ಣನ ದೇವಸ್ಥಾನ ಇದೆ, ಆಸ್ಪತ್ರೆ ಎದುರುಗಡೆ ಅಲ್ವಾ? ಮಲಯಾಳಿಗಳು ಜಾಸ್ತಿ ಹೋಗ್ತಾರೆ, ಗೊತ್ತಾಯ್ತಲ್ವಾ? ಆಸ್ಪತ್ರೆ ಎದುರುಗಡೆ CMH ರೋಡ್. ಗೊತ್ತಾಯ್ತು, ಅದು ದೀನಬಂಧು ದೇವಸ್ಥಾನ. ನಿಮ್ಮ ಯಜಮಾನರು ಸೇರ್ತಾ ಇದ್ದ ಸಿಗರೇಟಿನ ಮುಂದಿನ ಸುರುಳಿಗಳು ಬಂದು ಸುರುಳಿ ಆಗಿರ್ತಿತ್ತು, ಅದು ಸಿಗರೇಟ್ ಅಲ್ಲ. ಅದಕ್ಕೆ ಇನ್ನೊಂದು ಹೆಸರು ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಗಾಂಜಾ ಅಂತಾರಮ್ಮ. ದಯವಿಟ್ಟು ಕ್ಷಮಿಸಿ. ಅಯ್ಯೋ, ಕ್ಷಮೆ ಏನಿದೆ ಇವ್ರೆ, ಸತ್ಯದ ಆಚೆ ಇರ್ಬೇಕು ಇವರೆಲ್ಲ. ನೋಡಿ, ಇವರೆಲ್ಲ ಈಶ್ವರ್ ಅಲ್ಲ, ಇವರು ಡೋಪೇಶ್ವರ್ ಅಂತ, ಡೋಪ್ಸ್ ಅಂತಾರೆ ಅದಕ್ಕೆ. ಇವರೆಲ್ಲ ಡೋಪೇಶ್ವರರು. ಓಕೆ, ಅದು ತಗೊಂಡಾಗ ಅವ್ರ ಮೈ ಮೇಲೆ ಪ್ರಜ್ಞೆ ಕಳ್ಕೊಳ್ತಾರೆ. ಪ್ರಜ್ಞೆ ಕಳ್ಕೊಂಡಾಗ ನಿತ್ಯಾನಂದ ಒಂದು ಕೋಣೆ ಇದೆ ಅಲ್ವಾ, ಅಲ್ಲಿ ಲೈಟ್ ಆಫ್ ಮಾಡ್ಬಿಟ್ಟು ಕತ್ತಲು ಬೆಳಕಿರುತ್ತೆ ನೋಡಿ, ನೀವು ನೋಡಿದ್ರಲ್ಲ ಗೊತ್ತಿಲ್ಲ, ಒಂದು ಕತ್ತಲು ಕೋಣೆ. ನನ್ನನ್ನು ನೋಡು ಮತ್ತೆ ನನ್ನ ಈಶ್ವರನ್ ರೂಪ ನೋಡು ಅಂತ ತೋರಿಸ್ತಾನೆ ನಿತ್ಯಾನಂದ ಅಲ್ಲಿ ಒಳಗಡೆಗೆ. ಓಕೆ, ಇದೆಲ್ಲ ನಡೆದಿರೋ ಘಟನೆ. ಸೊ ದೀಸ್ ಪೀಪಲ್ ಆರ್ ಅಡಿಕ್ಟೆಡ್ ಟು ಗಾಂಜಾ ಅಂಡ್ ಅಫೀಮ್. ಓಕೆ, ಸೊ ನಾನು ತುಂಬಾ, ನನ್ನ ಮನೆಯವರದ್ದು ತುಂಬಾ ಒಂದು ಒತ್ತಡ ಇದೆ, ನೀನು ಟಿವಿಗೆ ಹೇಳ್ಬಾರ್ದು ಅಂತ ನಾನು ಧೈರ್ಯವಾಗಿ ಬಂದಿದ್ದೀನಿ. ದಯವಿಟ್ಟು ನಿಮ್ಗೆ ತುಂಬಾ ಧನ್ಯವಾದಗಳು. I don't care. Even if I lose my life, I don't care. Okay? These kind of people should be punished and ನಿಮ್ ಹೆಸರಲ್ಲೇ ಇದೆ ಸರ್ ನೀವು ನಡ್ಕೊಂತಿರೋದು. ನಿಜಕ್ಕೂ ನಾನು ಯಾರು ಅಂತ ನನ್ನ ಕಣ್ಣಲ್ಲಿ ನೋಡಿದೀನೋ ಏನೋ ಗೊತ್ತಿಲ್ಲ. ನೀವು ನಾನು ನೋಡಿದಿರಾ? ನಾನು ನಿಮ್ ನೋಡಿದ್ದೀನಿ. ನಮಸ್ಕಾರ. ನಮಸ್ಕಾರ. ಓಕೆ ಸಜನ್ ಇಲ್ಲಿ ನೋಡಿ, ಇಷ್ಟ ನಾನು ಹೇಳೋದು ನೇರವಾದ ವಿಷಯ ಹೇಳ್ತೀನಿ. ಇವ್ರೆ ಒಂದ್ ನಿಮಿಷ, ಅಮ್ಮ ಇವ್ರ ಹತ್ರ ಮಾತಾಡ್ತೀನಿ. ರಂಗನಾಥ್ ಸರ್, ದಿಸ್ ಇಸ್ ರೆಡ್ಯೂಕ್ಯುಲಸ್. ಓಕೆ, ಇವಾಗ ಈಶ್ವರ್ ಬಂದು ಅಮ್ಮ ನೇರವಾಗಿ, ಅಮ್ಮ ನಿಮ್ಗೆ ಕೇಳ್ತೀನಿ, ನೀವು ಹಂಗೆ ಹೇಳಿ, ನೀವು ಹತ್ರ ನೇರವಾಗಿ ಮಾತಾಡೋದು ಬೇಡ, ಹಂಗೆ ಹೇಳಿ. ನಾನು ರಂಗನಾಥ್ ಹತ್ರ ಮಾತಾಡ್ಕೊಂಡು ನಿಮ್ಮ ಹತ್ರ ಮಾತಾಡ್ತೀನಿ. ಇವಾಗ ವಿಷಯ ಏನಪ್ಪಾ ಅಂದ್ರೆ, ಈಶ್ವರ್ಗೂ ನಿತ್ಯಾನಂದಂಗೂ ಬ್ಲಡ್ ರಿಲೇಶನ್ಶಿಪ್ ಇದೆ ಅನ್ನೋದು ನಿಮ್ಗೆ ಗೊತ್ತಿದ್ಯಾ ಗೊತ್ತಿಲ್ವಾ? ಖಂಡಿತ ಗೊತ್ತಿರ್ಲಿಲ್ಲ, ಆದ್ರೆ ನಾನು ಹೇಳ್ತಿದ್ದೀನಿ ಸೂಕ್ಷ್ಮದಲ್ಲಿ. ನೇರವಾಗಿ ಹೇಳಿ ದಯವಿಟ್ಟು, ಮೀಡಿಯಾ ಮಾತಾಡ್ತಿದೀವಿ, ನೇರ ಪ್ರಸಾರ ಇದು. ಖಂಡಿತ ಗೊತ್ತಿರ್ಲಿಲ್ಲ ನನಗೆ. ಇವಾಗ ಗಾಂಜಾ ವಿಚಾರ ಆಗ್ಲಿ, ಇದು ಯಾವುದು ನನಗೆ ಗೊತ್ತಿರ್ಲಿಲ್ಲ. ಅವರು ಮನೆಯಲ್ಲಿ ದೇವರು ಅಂತ ಹೇಳ್ಕೊಂಡು ಕುಣಿದಾಡ್ತಿರೋ ಒಂದು ಕೆಟ್ಟತನ. நீங்க தமிழ்ல பேசுறீங்களா? ಕೊಂಚ ಕೊಂಚ தெரியும். தமிழ்ல பேசினா புரியலையா? ಅದು ಅರ್ಥ ಆಗಲ್ಲ ಸರ್. ಸಜ್ಜನ್ ನೀವು ತಮಿಳಲ್ಲಿ ಹೇಳಿದ್ರೆ ಇಲ್ಲ ರಂಗನಾಥ್, ಇದು ಒಂದು ತುಂಬಾ ಲಿಟಿಗೇಷನ್ ಇದು. ಹೌದು, ಇಲ್ಲಿ ಕೇಳಿ, ನಿತ್ಯಾನಂದನ ನೇರವಾದ ಬ್ಲಡ್ ರಿಲೇಟೆಡ್ ಈ ಈಶ್ವರ್. ಹೇಗೆ